ಶಿವಮೊಗ್ಗ ಅಭಿವೃದ್ಧಿ ವಿಚಾರದಲ್ಲಿ ಎಂಪಿ ಮತ್ತು ಎಂಎಲ್ಎ ಕ್ರೆಡಿಟ್ ವಾರ್ ಆಗ್ತಾ ಇದೆ. ಬಿವೈ ರಾಘವೇಂದ್ರ ವರ್ಸಸ್ ಮಧು ಬಂಗಾರಪ್ಪ ನಡುವೆ ಜಟಾಪಟಿ ನಡೀತಾ ಇದೆ. ನೋಡಿ, ಶಿವಮೊಗ್ಗದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಎಂಪಿ ಮತ್ತು ಎಂಎಲ್ಎ ನಾನು ಮಾಡಿದ್ದು ಅಂತ ಕ್ರೆಡಿಟ್ ವಾರ್ ಮಾಡ್ಕೊಳ್ತಾ ಇದ್ದಾರೆ. ಇಬ್ಬರ ನಡುವೆ ಜಟಾಪಟಿ ಆಗ್ತಾ ಇದೆ. ಕಾಮಗಾರಿ ಮೇಲ್ವಿಚಾರಣೆ ಉದ್ಘಾಟನೆ ವಿಚಾರಕ್ಕೆ ವಾಗ್ಯುದ್ಧವೇ ನಡೀತಾ ಇದೆ. ಬೈಪಾಸ್ ರಸ್ತೆ ಉದ್ಘಾಟಿಸಿದ ಸಂಸದರ ವಿರುದ್ಧ ಉಸ್ತುವಾರಿ ಸಚಿವರು ಕಿಡಿಕಾರಿದ್ದಾರೆ. ನಿಮ್ಮ ಸರ್ಕಾರದ ಅವಧಿ ಮುಗಿದಿದೆ, ಸಿಎಂ ಡಿಸಿಎಂ ಬದಲಾವಣೆ ಆಗಿದ್ದಾರೆ. ರಾಘವೇಂದ್ರ ಅವರೇ ಇಲ್ಲಿ ಬಂಗಾರಪ್ಪ ಮಗ ಮಧು ಬಂಗಾರಪ್ಪ ಇದ್ದಾರೆ. ಪ್ರೋಟೋಕಾಲ್ ಇಲ್ಲದೆ ಕಾರ್ಯಕ್ರಮ ಮಾಡಬೇಡಿ ಅಂತ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಉಸ್ತುವಾರಿ ಸಚಿವರ ನಡೆಗೆ ಕೆಂಡಾಮಂಡಲರಾದ ಸಂಸದ ರಾಘವೇಂದ್ರ ಬಂಗಾರಪ್ಪನವರ ಪುತ್ರರಾಗಿ ದ್ವೇಷದ ರಾಜಕಾರಣ ಸರಿಯಲ್ಲ ಅಂತ ಟಾಂಟ್ ಮಾಡಿದ್ದಾರೆ. ಶಿವಮೊಗ್ಗದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಹೇಳಿದ್ದಾರೆ. ಸಾಧ್ಯವಾದರೆ ಸರ್ಕಾರ ತಡೆ ಹಿಡಿದ ಅನುದಾನ ವಾಪಸ್ ತನ್ನಿ ಅಂತ ಸವಾಲು ಹಾಕಿದ್ದಾರೆ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಇಬ್ಬರು ಮಾಜಿ ಸಿಎಂಗಳ ಪುತ್ರರ ನಡುವೆ ವಾಗ್ಯುದ್ಧ ನಡೀತಾ ಇದೆ. ಅಭಿವೃದ್ಧಿಯ ಕ್ರೆಡಿಟ್ಗಾಗಿ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನಾನು ಮಾಡಿದ್ದು ನಮ್ಮ ಸರ್ಕಾರ ಮಾಡಿದ್ದು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಏನೋ ಬೈಪಾಸ ಎಂಥದ್ದು ರೋಡು ಹೋಗೋದು, ಇವರೇ ರಿಬ್ಬನ್ ಇಟ್ಕೊಳ್ಳೋದು, ಇವರೇ ಕಟ್ ಮಾಡೋದು, ಇದು ಕೆಟ್ಟ ಸಂಪ್ರದಾಯ. ಇದು ಮಾನ್ಯ ಎಂ ಪಿ ಅವರಿಗೆ ಅದು ಯಾಕೆ ಇಷ್ಟು ದುರ್ಬುದ್ಧಿ ಬಂತ ಗೊತ್ತಿಲ್ಲ ನನಗೆ. ದುರ್ಬುದ್ಧಿ ಅಂತಲೇ ಹೇಳಬೇಕಾಗ್ತದೆ. ಆಮೇಲೆ ಯಾರೋ ಒಬ್ರು ಹೇಳಿದ್ರಂತ, ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ದು ಅಂತ ಹೇಳಿ. ಅಲ್ಲ, ಯಾರು ಹೇಳಿದ್ರೂ ಇಲ್ಲಿ ಪರ್ಮಿಷನ್ ಕೊಡೋ ನಾನು ಕೊಟ್ಟ ಮೇಲೆ ತಾನೇ ಗಾಡಿ ಮುಂದೆ ಹೋಗೋದು. ನಾನು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ, ನಾನು ಬರದೇ ಇರಲಿ. ಆದರೆ ಒಂದು ಕಾನೂನು ಅಂತ ಇರ್ತದೆ. ಮೋಸ್ಟ್ಲಿ ರಾಘವೇಂದ್ರ ಅವ್ರು ಅಂದ್ಕೊಂಡಿರ್ಬೋದು. ಅವರಿಗೆ ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ಸರ್ಕಾರ ಚೇಂಜ್ ಆಗಿದೆ. ರಾಘವೇಂದ್ರ ಅವರೇ, ಈಗ ಸರ್ಕಾರ ಇರೋದು ಕಾಂಗ್ರೆಸ್ಸು, ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳು, DCM ಆಗಿ ನಮ್ಮ DK ಶಿವಕುಮಾರ್ ಅವರು ಇದ್ದಾರೆ. ಉಸ್ತುವಾರಿ ಸಚಿವನಾಗಿ ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಇದ್ದಾನೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಬೆಳಗ್ಗೆ ಎದ್ದು ಯೋಚನೆ ಮಾಡಿರಿ, ಸರ್ಕಾರ ಯಾಕೆ ಕಡೆದಿದೆ ಅಂತೇಳಿ. ಎದ್ದ ತಕ್ಷಣ ಇನ್ನೂ ನಮ್ಮದೇ ಸರ್ಕಾರ ಐತಿ, ಹೋದಲ್ಲಿ ರಿಬ್ಬನ್ ಕಟ್ ಮಾಡೋದು, ಚುನಾವಣೆಗೆ ಬಂದ ತಕ್ಷಣ ಭಾಳ ಸುತ್ತೋದು, ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಪಕ್ಷದ ಭಾಷಣ ಮಾಡೋದೈತಲ್ಲ, ಇದೆಲ್ಲ ನಿಲ್ಲಿಸ್ಬೇಕಾಗತ್ತೆ. ರಾಘವೇಂದ್ರ ಅವ್ರಿಗೆ ನಾನು ನಿಮ್ಮ ಮೂಲಕ ಮನವಿ ಮಾಡೋದಕ್ಕೆ ಹೋಗೋದಿಲ್ಲ, ಹೇಳೋಕ್ಕೆ ಇಷ್ಟಪಡ್ತೀನಿ. ಮನವಿ ಮಾಡೋದ್ರಲ್ಲಿ ಏನು ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಅವರು ದಾರಿಗಿರಿ ಎಲ್ಲ ಮೀರಿ ಹೋಗೋದು, ಇನ್ಸ್ಪೆಕ್ಷನ್ ಮಾಡೋದು, ಇದನ್ನೆಲ್ಲ ಇಷ್ಟು ದಿವಸ ಯಾಕೆ ಇನ್ಸ್ಪೆಕ್ಷನ್ ಮಾಡಲಿಲ್ಲ? ನಿಮಗೆ ನಾನು ಕೇಳ್ತೀನಿ, ನೀವು ನಿಜವಾಗ್ಲೂ ಸೆಂಟ್ರಲ್ ಗೌರ್ಮೆಂಟಿಂದ ನೀವು ತಂದಿದ್ರಿ, ಇಲ್ಲ ಅಂತ ಹೇಳಲ್ಲ, ಹೇಳ್ಬಾರ್ದು. ಯಾಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ 36 ಕೋಟಿ 21 ಲಕ್ಷ ಮೊತ್ತವನ್ನು ಯಡಿಯೂರಪ್ಪನವರು ಈ ಪ್ರವಾಸೋದ್ಯಮ, ಈ ಶರಣರ ಜಾಗದ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ರು. ಅದೇ ರೀತಿ ರಾಜ್ಯದಲ್ಲಿ 216 ಕೋಟಿ ಯಡಿಯೂರಪ್ಪನವರು ಕೊಟ್ಟಿದ್ದು. ಇಷ್ಟು ಮೊತ್ತವನ್ನು ಕೂಡ ವಾಪಸ್ ತೆಗೆದುಕೊಂಡಂತ ಆದೇಶ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂಭಾಗದಲ್ಲಿ ಅತ್ಯಂತ ಈ ನವೀನ ಒಂದು ಆದೇಶವನ್ನು ಈ ಸರ್ಕಾರ ಏನು ಮಾಡಿದೆ ಅದು ನಿಮ್ಮ ಕಣ್ಮುಂದೆ ಇಡ್ತಾ ಇದ್ದೀನಿ. ಎರಡನೇದು, ನಮ್ಮ ಸೊರಬ ಕ್ಷೇತ್ರದ ಚಂದ್ರಗುತ್ತಿ ಸನ್ಮಾನಿಸಿದ ಮಧು ಬಂಗಾರಪ್ಪ ನಿನ್ನೆ ನೋವಾಯಿತು ಅಂತ ಹೇಳ್ತಾರಲ್ಲ, ಸೊರಬ ಕ್ಷೇತ್ರದ ಚಂದ್ರಗುತ್ತಿ ಅವರೇನು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, ಅಲ್ಲಿಗೆ ನಿಮ್ಮ ಯಡಿಯೂರಪ್ಪನವರು 1 ಕೋಟಿ ಕೊಟ್ಟಿದ್ದು, ಅದು ಕೂಡ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. 1 ಕೋಟಿ ಅಲ್ಲಿ ವಾಪಸ್ ತೆಗೆದುಕೊಂಡಿದ್ದಾರೆ. 1 ಕೋಟಿ 30 ಲಕ್ಷ ರೂಪಾಯಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಸಾಗರ ತಾಲೂಕಿನ ಕೆಳದಿಯಲ್ಲಿರುವಂಥ ದೇವಸ್ಥಾನ ಅಭಿವೃದ್ಧಿ 50 ಲಕ್ಷ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಶಿಕಾರಿಪುರ ತಾಲೂಕಿನಲ್ಲಿ ಬಂದಿಳಿಕೆ ಕದಂಬರ ಜಾಗದ ಅಭಿವೃದ್ಧಿ 50 ಲಕ್ಷ ವಾಪಸ್ ತೆಗೆದುಕೊಂಡಿದ್ದಾರೆ. ಶಿಕಾರಿಪುರ ತಾಲೂಕು ಶಿರಳಕೊಪ್ಪ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ 1 ಕೋಟಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಕಾಳಕೊಂಡ ಸಪ್ತ ಮಾತೆಕಾಯಿ ದೇವಸ್ಥಾನ ಸಂಪರ್ಕಿಸುವ ಶಕ್ತಿ ಅದೊಂದು. ಕಲ್ಲೊಡ್ಡು ಮಂಡ್ಲಿ ನಮ್ಮ ಶಿವಮೊಗ್ಗ ನಗರದಲ್ಲಿ 1 ಕೋಟಿ ಚಾರಣ ಹಾಗೂ ಇತರರ ಒಂದು ಅಲ್ಲಿಗೆ 1 ಕೋಟಿ ಕೊಟ್ಟಿದ್ದು, ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ನಮ್ಮ ಸಕ್ಕರೆ ಬೈಲು 17 ಕೋಟಿ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಆನೆ ಬಿಡಾರ ಸಕ್ಕರೆ ಬೈಲಿ ಕೊಟ್ಟಂತ 17 ಕೋಟಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಆಗ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ, ಯಾವ ನೈತಿಕತೆ ಇಟ್ಕೊಂಡು
ಇವತ್ತು ಹಗುರವ ಮಾತಾಡುವಂತ ಒಂದು ಪ್ರಯತ್ನ. ನಿಮ್ಮ ಸರ್ಕಾರದಿಂದ 36 ಕೋಟಿ ನಮ್ಮ ಜಿಲ್ಲೆಯಿಂದ ದುಡ್ಡನ್ನ ಬೇರೆ ಬೇರೆ ಬಿಟ್ಟು ಬರೇ ಟೂರಿಸಂ ಇಲಾಖೆಯಿಂದ 36 ಕೋಟಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನೀವೊಬ್ಬ ದಕ್ಷ ಅಧಿಕಾರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್. ಅಭಿವೃದ್ಧಿಯ ಕ್ರೆಡಿಟ್ಗಾಗಿ ಇಬ್ಬರು ಮಾಜಿ ಸಿಎಂ ಪುತ್ರರು ಈ ರೇಂಜ್ನಲ್ಲಿ ವಾಗ್ದಾಳಿ ಅಥವಾ ಟಕ್ಕರ್ ಕೊಡೋದಕ್ಕೆ ಕಾರಣ ಎಲೆಕ್ಷನ್ನ? ಖಂಡಿತವಾಗ್ಲೂ ನೀತಿ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಇಬ್ಬರು ಮಾಜಿ ಸಿಎಂ ಪುತ್ರರ ನಡುವೆ ಒಂದು ಕ್ರೆಡಿಟ್ ವಾರ್ ಮತ್ತೆ ಅಭಿವೃದ್ಧಿಯ ಕಾಮಗಾರಿ ವಿಚಾರಕ್ಕೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಮಾಜಿ ಸಿಎಂ ಪುತ್ರರಾದ BS ಯಡಿಯೂರಪ್ಪನವರ ಪುತ್ರ ಏನು BY ರಾಘವೇಂದ್ರ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಸಂಸದರು ಹಾಗೂ ಮಾಜಿ ಸಿಎಂ ಬಂಗಾರಪ್ಪನವರ ಪುತ್ರ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ನಡುವೆ ಈ ಒಂದು ವಾರ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಕಡೆ ಏನು BY ರಾಘವೇಂದ್ರ ಅವರ ವಿರುದ್ಧ ಮಧು ಬಂಗಾರಪ್ಪನವರು ಕಿರಿಕಾರ ಕೆಲಸವನ್ನ ಮಾಡಿದ್ರು. ಅಂದ್ರೆ ಈಗಾಗಲೇ ಏನು ಸರ್ಕಾರ ಬದಲಾಗಿದೆ, DCM CM ಎಲ್ಲರೂ ಕೂಡ ಬದಲಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಂಸದರು ಚುನಾವಣೆ ಹತ್ರ ಬರ್ತಿದ್ದಂತ ಸಂದರ್ಭದಲ್ಲಿ ಕಾಮಗಾರಿಗಳ ಪರಿಶೀಲನೆ ಮಾಡ್ಲಿಕ್ಕೆ ನಿರಂತರವಾಗಿ ತೆರಳ್ತಾ ಇದ್ದಾರೆ, ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಬೈಪಾಸ್ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ರು ಅಂತೇಳಿ ಕಿರಿಕಾರ ಕೆಲಸವನ್ನ ಏನು ವಾಗ್ದಾಳಿ ಮಾಡೋ ಕೆಲಸವನ್ನ ಪ್ರಮುಖವಾಗಿ ಮಧು ಬಂಗಾರಪ್ಪನವರು BY ರಾಘವೇಂದ್ರ ಅವರ ವಿರುದ್ಧ ಮಾಡಿದ್ರು. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸಂಸದ BY ರಾಘವೇಂದ್ರ ಅವರು ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಎರಡೂ ಅವಧಿಯಲ್ಲೂ ಕೂಡ ಮಲೆನಾಡಿಗೆ ಮಲ್ತಾಯಿ ಧೋರಣೆಯನ್ನ ಮಾಡ್ಕೊಂಡು ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿಗೆ ₹1 ಕೊಡುಗೆಯನ್ನ ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಪ್ರಮುಖವಾಗಿ ಈ ಅವಧಿಯಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರು ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆದ ನಂತರದಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯ 36.71 ಕೋಟಿ ಹಣವನ್ನ ತಡೆ ಹಿಡಿದಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಪ್ರವಾಸೋದ್ಯಮ ಮತ್ತೆ ಜಿಲ್ಲೆಯ ಮಠ ಮಂದಿರ ಮತ್ತೆ ದೇವಸ್ಥಾನಗಳ ಅಭಿವೃದ್ಧಿಗೆ ಯಡಿಯೂರಪ್ಪನವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಕೊಟ್ಟಂತ 36 ಕೋಟಿಯನ್ನ ಹಣವನ್ನ ಅವರು ತಡೆ ಹಿಡಿದಿದ್ದಾರೆ. ಹಾಗಾಗಿ ಇವರು ಬಂಗಾರಪ್ಪನವರ ಪುತ್ರನಾಗಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕೋ ಕೆಲಸವನ್ನ ಬಿಟ್ಟು ಸರ್ಕಾರದ ಪರವಾಗಿ ಏನು ಯಡಿಯೂರಪ್ಪನವರ ಅವಧಿಯಲ್ಲಿ ತಡೆ ಹಿಡಿದಂತ ಅನುದಾನವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅದನ್ನ ತೆಗೆದುಕೊಂಡು ಬರೋ ಕೆಲಸವನ್ನ ಮಾಡ್ಲಿ, ಅದನ್ನ ಬಿಟ್ಟು ಬಂಗಾರಪ್ಪನವರ ಪುತ್ರರಾಗಿ ಈ ರೀತಿಯಾಗಿ ರಾಜಕಾರಣವನ್ನ ಮಾಡಬೇಡಿ ಅಂತೇಳಿ ಅವರಿಗೆ ತಿರುಗೇಟು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಈ ಒಂದು ಸಂದರ್ಭದಲ್ಲಿ ಸಂಸದ BY ರಾಘವೇಂದ್ರ ಅವರು ಬಹುತೇಕ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡುವಂತದ್ದು. ಜೊತೆಗೆ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಈಗಾಗಲೇ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈ ಇಬ್ಬರ ನಡುವೆ ಇದೀಗ ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಈ ರೀತಿಯ ಅಭಿವೃದ್ಧಿ ರಾಜಕಾರಣದ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ನೀತಿ. ಓಕೆ, ಧನ್ಯವಾದ ನವೀನ್ ತಮ್ಮ ಡೀಟೇಲ್ಸ್ಗಾಗಿ.